ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಯಾಕೆ ಎರಡು ನಮಸ್ಕಾರ ಅಂತೀರಾ? ಕಾರಣ ಇದೆ ಈ ಎಪಿಸೋಡ್ನಲ್ಲಿ ನಮಸ್ಕಾರ ಜಾಸ್ತಿ ಮಾಡೋದಕ್ಕೆ. ಯಾಕೆಂದರೆ ಜಾಸ್ತಿ ನಮಸ್ಕಾರ ಮಾಡದೇ ಇರೋ ಒಂದು ವಿಷಯ ಹೇಳ್ತಾ ಇದ್ದೀನಿ ಇವತ್ತು. ನಮ್ಮ ಕಲಾವಿದರಿಗೆ ರಾಜಕೀಯ ಬೇಕಾಗಿಲ್ಲ ರೀ. ನಮಗೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ. ಯಾಕೆಂದರೆ ಎಲ್ಲ ರಾಜಕೀಯ ವ್ಯಕ್ತಿಗಳ ಜೊತೆನೂ ನಾವು ಇರಬೇಕು, ಅವ್ರ ಜೊತೆ ಜೀವನ ಮಾಡಬೇಕು, ಅವ್ರನ್ನ ಇಮಿಟೇಟ್ ಮಾಡಾದರೂ ಮಾಡಬೇಕು, ಇಲ್ಲಾಂದ್ರೆ ಅವ್ರ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ಒಟ್ಟಿನಲ್ಲಿ ರಾಜಕಾರಣಿಗಳು ಅಂದರೆ ಕೆಲವ್ರು ಹೇಳ್ತಾರೆ, ರಾಜಕಾರಣಿಗಳೆಲ್ಲ ಸರಿ ಇಲ್ಲ ರೀ. ಭಾಳ ಜನ ಹೇಳ್ತಾರೆ ಈ ಕಾಲದಲ್ಲಿ ಜನನೇ ಸರಿ ಇಲ್ಲ ಅಂತ. ಹಂಗಾದ್ರೆ ಹೇಳೋರು ಕೂಡ ಸರಿ ಇಲ್ಲ, ಯಾಕೆಂದ್ರೆ ಅವರು ಒಂದು ಜನ ತಾನೆ. ಅದ ಥರ ರಾಜಕಾರಣಿಗಳೆಲ್ಲ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವ್ರನ್ನ ನಾವು ಪಾರ್ಟಿ ಕೇಳಲ್ಲ, ಕೆಲವ್ರನ್ನ ಜಾತಿ ಕೇಳಲ್ಲ. ಅಬ್ದುಲ್ ಕಲಾಂ ಅಂದ ತಕ್ಷಣನೇ ನಿಮ್ಗೆ ಜಾತಿ ನೆನಪೇ ಬರಲ್ಲ, ಒಂದು ವ್ಯಕ್ತಿತ್ವ ನೆನಪು ಬರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ ತಕ್ಷಣ ನಿಮ್ಗೆ ಯಾವತ್ತೂ ಪಾರ್ಟಿ ನೆನಪು ಬರಲ್ಲ, ಒಂದು ವ್ಯಕ್ತಿ ನೆನಪು ಬರುತ್ತೆ ಅಲ್ವಾ? ಅದೇ ರೀತಿ ಎಲ್ಲದರಲ್ಲೂ ಒಳ್ಳೆ ಜನ ಇದ್ದಾರ್ರಿ. ಆದರೆ ನಾವು ನೋಡೋ ಕಣ್ಗಳು ಚೆನ್ನಾಗಿರ್ಬೇಕು. ಕ್ಯಾಮ್ರಾ ಚೆನ್ನಾಗಿದ್ರೆ ಎಪಿಸೋಡ್ ಚೆನ್ನಾಗಿರುತ್ತೆ, ಸೀನ್ರಿ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಫಸ್ಟ್ ಚೆನ್ನಾಗಿರ್ಬೇಕಲ್ಲ, ಅಂದರೆ ನಮ್ಮ ಕಣ್ಣು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕಲ್ಲ. ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತೀರಾ? ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಿ. ಹೌದು, ನಾನು ಇವತ್ತೊಂದು ರಾಜಕಾರಣಿ ಬಗ್ಗೆ ಹೇಳ್ತಾ ಇದ್ದೀನಿ. ಆ ರಾಜಕಾರಣಿ ಒಳ್ಳೆ ವ್ಯಕ್ತಿ, ಅವ್ರಿಗೆ ಓಟ್ ಹಾಕಿ ಅಂತ ಹೇಳಕ್ ಬಂದಿಲ್ಲ ನಾನು. ಅವರ ಜೀವನನ ನಾನು ಸ್ವಲ್ಪ ಹತ್ರದಿಂದ ನೋಡಿರೋದ್ರಿಂದ ಅದ್ರ ಬಗ್ಗೆ ಹೇಳಕ್ ಬಂದಿದ್ದೀನಿ. ಕೆಲವ್ರಿಗೆ ಹಿಡಿಸುತ್ತೆ, ಕೆಲವ್ರಿಗೆ ಹಿಡಿಸಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೆ ವೈಯಕ್ತಿಕವಾಗಿ ಕೆಲವ್ರ ಮೇಲೆ ಕೋಪ ಇರುತ್ತೆ, ಕೆಲವ್ರಿಗೆ ಪಾರ್ಟಿಯಿಂದ ಕೋಪ ಇರುತ್ತೆ, ಅಥವಾ ಪ್ರೀತಿ ಇರುತ್ತೆ, ಅಥವಾ ಅತಿ ಪ್ರೀತಿ ಇರುತ್ತೆ. ನಮಗೆ ಸಂಬಂಧ ಏನು ಅಂದರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ, ಅವರು ನಡ್ಕೊಳ್ಳೋ ರೀತಿ. ನಾನೊಂದು ಮಾತು ಕೇಳ್ತೀನಿ, ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಎಷ್ಟೊಂದು ತಪ್ಪುಗಳು ನಡೀತದೆ. ಒಂದು ಸಣ್ಣ ಪೂಜೆ ಮಾಡಿದ್ರೆ ಅವ್ರನ್ನ ಕರೀಲಿಲ್ಲ, ಚಿಕ್ಕಮ್ಮನ ಕರೀಲಿಲ್ಲ, ಚಿಕ್ಕಮ್ಮನ ಮಗನ ಕರೀಲಿಲ್ಲ, ಇವ್ರು ಕರೀಲಿಲ್ಲ, ಅವ್ರನ್ನ ಮಾತಾಡ್ಸಿಲ್ಲ, ಪಕ್ಕದ ಮನೆಯಿಂದ ಏನೋ ನಾವು ಹೇಳಲಿಲ್ಲ, ಇದೆಲ್ಲ ಬರುತ್ತೆ. ಅಂದಮೇಲೆ ಒಂದು ಊರೇ ನಡೆಸ್ಬೇಕು ಅಂದರೆ ಹೆಂಗಿರುತ್ತೆ? ಒಂದು ಊರಿಂದ ಒಂದು ರಾಜ್ಯನೇ ನಡೆಸ್ಬೇಕಾದ್ರೆ ಸ್ವಲ್ಪ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಪಾತ್ರೆ ತೊಳೆಯೋರೇ ರೀ ಯಾವತ್ತು ಪಾತ್ರೆ ಸೌಂಡ್ ಮಾಡೋದು, ಗಾಜಿನ ಲೋಟ ಮುರಿದಾಕೋದು. ಸುಮ್ಮನೆ ಕಾಫಿ ಕುಡ್ದು ಇಟ್ಟವ್ರಿಗೆ ಏನೂ ಗೊತ್ತಾಗಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ, ನಾನಿವತ್ತು ಹೇಳ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ರಾಜಕಾರಣಿಗಳಲ್ಲಿ ಅತಿ ಟಿವಿ ಇರುವಂಥ ಒಂದು ವ್ಯಕ್ತಿ, ಅತಿ ಟಿವಿಯಿಂದ ಮಾತಾಡುವಂಥ ಒಂದು ವ್ಯಕ್ತಿ. ನಾನು ಅವರ ಒಳ್ಳೆತನ ಮಾತ್ರ ಹೇಳ್ತಾ ಇದ್ದೀನಿ. ಆ ಒಳ್ಳೆತನ ಏನು, ಆ ಒಳ್ಳೆತನ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ ಒಳ್ಳೆತನ ಮಾತ್ರ ನಾವು ನೆನ್ಪಿಟ್ಕೋಬೇಕು. ಯಾರು ಅಂದರೆ DK ಶಿವಕುಮಾರ್, ಕನಕಪುರ. ನನಗೆ ಕನಕಪುರದ ಒಬ್ಬರು ವ್ಯಕ್ತಿ ಅಂತ ಗೊತ್ತು. ಆ ಕಾಲದಲ್ಲಿ ಕನಕಪುರದಿಂದ ನನಗೆ ಕಾರ್ಯಕ್ರಮಕ್ಕೆ ಕರೆ ಬರ್ತಿತ್ತು. ಯಾಕೆ ಅಂದರೆ ಬೆಂಗಳೂರಿನ ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನ ನೋಡಿದ್ರು. ಅದಕ್ಕೆ ಕನಕಪುರಕ್ಕೆ ನನಗೆ ಕಾರ್ಯಕ್ರಮಕ್ಕೆ ಕರೆಸಿದ್ರು. ನಾನು ಹೋಗಿದ್ದೆ, ಆವಾಗಲೇ ಫಸ್ಟ್ ನೋಡಿದ್ದಿದ್ದ ಅವ್ರನ್ನ. ಒಂದ್ಸತಿ ಶಿವರಾಜ್ ಕುಮಾರ್ ಜೊತೆ ಹೋಗಿದ್ದೆ, ಒಂದ್ಸತಿ ನಾನೇ ವೈಯಕ್ತಿಕವಾಗಿ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ. ಅನೇಕ ಕಾರ್ಯಕ್ರಮಗಳಿತ್ತು. ಆಮೇಲೆ ಊರು ಉತ್ಸವ ನಡೀತಿದೆ, ಕನಕಪುರ ಉತ್ಸವ ನಡೀತು, ಅದಕ್ಕೂ ಹೋಗಿದ್ದೆ. ಅಲ್ಲೆಲ್ಲ ನಾನು ಕಾರ್ಯಕ್ರಮ ಮಾಡಿದ್ದೆ. ಆದರೆ ಈ ವ್ಯಕ್ತಿ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಈಗ ಪವರಲ್ಲಿ ಇದ್ದಾರೆ ಅಂತ ಅಲ್ಲ. ನಾನು ಅವತ್ತೂ ಅವ್ರನ್ನ ಭಾಳ ಇಷ್ಟಪಡ್ತಿದ್ದೆ. ಯಾಕೆ ಅಂದರೆ ಒಂದು ಟಿವಿ ಇದೆ ರೀ. ರಾಜಕಾರಣಿಗಳು ಕೆಲವ್ರು ನೋಡಿದ್ರೆ ಅಯ್ಯ ನಮಸ್ಕಾರ ನಮಸ್ಕಾರ, ಓಕೆ 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 ವೆರಿ ಗುಡ್, ಅಯ್ಯೋ ಸರ್ ಓಕೆ ಸರ್, ಆಮೇಲೆ ಯಾವ ಕೆಲಸನೂ ಮಾಡಲ್ಲ, ಯಾವ ಡಿಶನ್ನು ತಗೊಳ್ಳಲ್ಲ. ಆದರೆ ಇವ್ರು ಹಂಗಲ್ಲ. ಹೆಂಗೆ ಆ ಟಿವಿ ಇದೆ ರೀ, ಅದಕ್ಕೆ DKC ಅಂತೆಲ್ಲ ಹೇಳ್ತಾರೆ. DK ಶಿವಕುಮಾರ್, DKS, DKC ಅಂತ DK ಶಿವಕುಮಾರ್. ಯಾಕೆ ಈ ಹೆಸರು ಇಷ್ಟೊಂದು ಪಾಪ್ಯುಲರ್ ಆಗಿದೆ ನೋಡಿ. ಒಂದು ಮಾತು ಹೇಳ್ತೀನಿ, ಮುಖ್ಯಮಂತ್ರಿಗಳ ಲೆವೆಲ್, ಈಕ್ವಲ್ ಲೆವೆಲ್ಗೆ ಇವತ್ತು ಕರ್ನಾಟಕದಲ್ಲಿ ಇನ್ನೊಬ್ಬ ರಾಜಕಾರಣಿ ನಿಂತಿದ್ದಾರೆ ಅಂದರೆ ಅವ್ರ ಜೊತೆ ಪ್ರೀತಿಯಿಂದ ಇದ್ದಾರೆ, ಜಗಳ ಆಡ್ಕೊಂಡಲ್ಲ. ಇಲ್ಲಿ ಜನ ಮಾತಾಡ್ತಾರೆ, ಇವ್ರು ಆಗ್ಬೇಕಾಗಿತ್ತು, ಅವ್ರು ಆಗ್ಬೇಕಾಗಿತ್ತು. ಅವ್ರಗಳಿಗೆ ಅದು ಏನು ಬೇಕಾಗಿಲ್ಲ. ನಾನು ವೈಯಕ್ತಿಕವಾಗಿ ನೋಡಿದ್ದೆ ಅವ್ರನ್ನ. ನನಗೆ ಒಂದು 2 ಇನ್ಸಿಡೆಂಟ್ DKC ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. DK ಶಿವಕುಮಾರ್ ಅವರು ಒಂದ್ಸತಿ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಕಾರ್ಯಕ್ರಮಕ್ಕೆ ಕರೆಸಿದ್ರೆ, ಬನ್ನಿ ಕೂತ್ಕೊಳ್ಳಿ ಕಾರ್ಯಕ್ರಮ ಮಾಡೋಣ. ಅವ್ರದ್ದೇ ಕಾರ್ಯಕ್ರಮ, ಅವರೇ ಕೂತ್ಕೊಂಡಿದ್ದಾರೆ. ಮಾತಾಡಿ, ಹಾಡು ನಿಲ್ಲಿಸಿ. ಇಡೀ ಆರ್ಕೆಸ್ಟ್ರಾ ಕಂಟ್ರೋಲ್ ಮಾಡ್ತಾವ್ರಿ. ನಾನು ಪಕ್ಕದಲ್ಲಿ ಕೂತವ್ರೆ, ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಇರಿ ಸರ್, ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ ನಾನು ಇಲ್ಲ ಈಗ ಮಾಡಿ ಅಂತವ್ರೆ. ಫುಲ್ ಡೈರೆಕ್ಟ್ರಿ ಇವರು ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಮಾತಾಡಿ, ಏನು ಮಕ್ಕ ನೋಡ್ತೀರ, ಮಾತು ಕೇಳ್ರಿ. ಕಮಾಂಡ್ ಇದೆ ರೀ. ಅದು ಯಾಕೆ ಅಂದರೆ ಆ ಜನಗಳ ಜೊತೆ, ಕನಕಪುರದ ಜನಗಳ ಜೊತೆ ಅಷ್ಟೊಂದು ಪ್ರೀತಿ. ಎಲ್ಲ ಸುಮ್ಮನಿರ್ಬೇಕು ಅಷ್ಟೇ. ಅದು ಬಂದಿದ್ದಾರೆ,
ಅವ್ರು ಬಂದಾಗ ಅವ್ರು ಮಾತಾಡ್ತಾರೆ, ನೀವೆಲ್ಲ ಮಾತಾಡೋದು ಅರ್ಥ ಆಯ್ತಾ? ಮಾತು ಕೇಳಬೇಕು. ಮಾತು ಕೇಳ್ದವನು ನಾಳೆ ಮಾತಾಡ್ತಾನೆ. ಬರೀ ಮಾತಾಡ್ತಾನೆ ಇದ್ರೆ ಜೀವನ ಇಡೀ ಏನು ಕೇಳಿಸ್ಕೊಳ್ಳಲ್ಲ, ಅಂದ್ರೆ ಏನು ತಲೆಗೆ ಹೋಗಲ್ಲ. ಸ್ವಲ್ಪ ಎಲ್ಲರೂ ಸುಮ್ಮನಿರ್ಬೇಕು. ಇಡೀ ಆಡಿಯನ್ಸ್ ಸೈಲೆಂಟ್ ಆಗ್ಬಿಟ್ರಿ, 10-20 ಸಾವಿರ ಜನ ಸೈಲೆಂಟ್ ಆಗ್ಬಿಟ್ರು. ಅವ್ರ ಕಾರ್ ಬಂದು ಅಲ್ಲಿ ನಿಂತಿದೆ, ಈ ಜನ ಇದ್ದಾರೆ ಅವ್ರ ಜೊತೆ. ನೋಡಿ, ಒಬ್ಬ ವ್ಯಕ್ತಿ ಪವರ್ ಅಲ್ಲಿ ಇರುವಾಗ ಇವತ್ತು ಬೇರೆ ರೀ, ಇವತ್ತಿನ ಅವ್ರ ಪವರೇ ಬೇರೆ, ನಾವು ಮಾತಾಡ್ಸಕ್ಕೂ ಸಿಗಲ್ಲ, ಅದು ಬೇರೆ ವಿಷಯ. ಆದ್ರೆ ಅವತ್ತಿನ ಅವರ ಪವರ್ ಏನ್ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಆಗಿರಲ್ಲ, ಯಾವ ಪೋರ್ಟ್ಫೋಲಿಯೋನು ಇರಲಿಲ್ಲ, ಆದ್ರೂ ಕೂಡ ಗತ್ತು ಹಂಗೆ ಇತ್ತು. ಬನ್ನಿ ಮಾತಾಡಿ. ನಾನು ಕಾರ್ಯಕ್ರಮ ಮಾಡಿದ ತಕ್ಷಣ 2 ಸತಿ ಟೈಮ್ ನೋಡೋರು. ಇನ್ನು 3ನೇ ಸತಿ ಎಲ್ಲಿ ನನಗೆ ಸ್ಟೇಜಿಂದ ಎಳೆದ್ಬಿಡ್ತಾರೆ ಅನ್ನೋದು ಭಯ ಆಗೋಯ್ತು ನನಗೆ. ಯಾಕೆಂದ್ರೆ ನೋಡ್ತಾರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಕೊನೆ 2 ಮಾತಾಡ್ತೀನಿ ಅಂತ. ಅಂದ್ರೆ ಕರೆಕ್ಟು, ಜಲ್ದಿ ಮುಗಿಸುವಂತ ಆ ಟಿವಿ ಇತ್ತು ರೀ ಅವ್ರಿಗೆ. ಆರ್ಕೆಸ್ಟ್ರಾ ಎಲ್ಲ ಮುಗೀತು. ದಯಾನಂದ್ ಅವ್ರೆ, ನಿಮ್ಮ ಕಾರ್ ಎಲ್ಲಿದೆ ಅಂದ್ರು. ನನ್ನ ಕಾರ್ ಎಲ್ಲಿದೆ ಅಂದ್ರೆ ಇವ್ರಿಗೆ ಯಾಕೆ, ಎಲ್ಲಿದೆ ನಿಮ್ಮ ಕಾರು? ಸರ್, ಸ್ಟೇಜ್ ಹಿಂಭಾಗನೇ. ಡ್ರೈವರ್ ಇದ್ದಾರಾ? ಹ್ಞೂ ಸರ್ ಇದ್ದಾರೆ. ಎಲ್ಲಿಂದ ಕೇಳಿ. ಕಾರ್ಯಕ್ರಮ ಮುಗೀತು, ಅವರೇ ಸನ್ಮಾನ ಮಾಡಿದ್ರು, ಅವರೇ ನನ್ನ ಕರ್ಕೊಂಡೋದ್ರು. ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಳ್ಳೋಣ ಬನ್ನಿ ಹೋಗೋಣ ಅಂದ್ರು. ಅವ್ರದೇ ಕಾರ್ಯಕ್ರಮ, ಇನ್ನೇನ್ ಮಾಡ್ಲಿ. ಹೋದೆ, ಸೀದಾ ನನ್ನ ಕಾರಲ್ಲಿ ಬಂದು ಕೂತ್ಕೊಂಡ್ಬಿಟ್ರು ರೀ. ನನ್ನ ಕಾರಲ್ಲಿ ನಡೀರಪ್ಪ ಅಂದ್ರು. ನನ್ನ ಡ್ರೈವರು 60 ಮೇಲೆ ಯಾವತ್ತೂ ಓಡಿಸ್ದವನಲ್ಲ, ಅವ್ನು 70ಕ್ಕೆ ಹೋದ್ರೆ ಆಗ್ಲೇ ನನ್ನ ಕೈ ಕಾಲು ನಡೀತಾ ಇರ್ತದೆ. 70 ಬೇಡ 80 ಬೇಡ ಅಂತ. ಅಂಥದ್ರಲ್ಲಿ ಏನಪ್ಪಾ ಸ್ಲೋ ಆಗಿ ಹೋಗ್ತೀಯ, ಪರವಾಗಿಲ್ಲ ಸ್ಪೀಡಾಗಿ ಹೋಗು ಅಂತ ಅವ್ನು 100ನಲ್ಲಿ ಹೋಯ್ತಾವನೆ. ಅವ್ನು 105ರಲ್ಲಿ ಹೋಗ್ಬಿಟ್ರೆ ಅಷ್ಟೇ. ಆಮೇಲೆ ನಾಳೆ ಬೆಳಿಗ್ಗೆನೆ ನಾವು ಪೇಪರಲ್ಲಿ ಬರೋದು, ಆ ಥರ ಡ್ರೈವರ್ ನನ್ನ ಹತ್ರ ಇರೋದು. ಹೋಯ್ತಾ ಇದ್ದಾನೆ ಅವನು 100ರಲ್ಲಿ ಅಂತ. ಹಿಂದ್ಗಡೆ ಅಂತ ಬಂತು 1-2-3 ಗಾಡಿಗಳು. ಯಾವ್ಯಾವ ಮಿನಿಸ್ಟ್ರದು, ಯಾರ ಎಸ್ಕಾರ್ಟ ಏನೋ ಗೊತ್ತಿಲ್ಲ. ಅವ್ರಿಗೆಲ್ಲ ಸೈಡ್ ಕೊಡ್ಬೇಡ, ಹೋಯ್ತಾ ಇರೋದು. ಇವನು ಕೈ ಕಾಲು ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇಷ್ಟು ಸ್ಪೀಡಾಗಿ ಹೋಗೋದು ನಮ್ಗೆ, ಸರ್ 1 ನಿಮಿಷ ಇಲ್ಲ. ಆಮೇಲೆ ಇನ್ನೇನು ಸಮಾಚಾರ, 100 ಗಾಡಿ 100ರಲ್ಲಿ ಸ್ಪೀಡಲ್ಲಿ ಹೋಗುವಾಗ ಇವ್ರ ಮಾತು, ಹೌದಾ, ಎಲ್ಲಾರು ಊಟ ಮಾಡೋಣ. ದಯಾನಂದ್ ಅವರೇ, ನಮ್ಮ ಊರಿಗೆ ಬಂದಿದ್ದೀರಿ, ಊಟ ಮಾಡ್ಕೊಂಡು ಹೋಗೋಣ ಇರಿ. ಸರ್, ಎಲ್ಲಿ ಊಟ ಮಾಡಿಸ್ತಾರೆ? ಯಾವ್ದಿದೆ ಹೋಟ್ಲು? ನನ್ಗೆ ಏನ್ ಸರ್ ಗೊತ್ತು, ಕನಕಪುರ, ಇವರೇ ಓಡಾಡೋರು, ನನ್ಗೆ ಯಾವ ಹೋಟ್ಲ್ ಗೊತ್ತು. ಹಂಗೆ ಹೋಗಿ ಆ ಹೋಟ್ಲ್ ನೋಡ್ರಿ ಅಂದ್ರು. ಸರ್, ಆ ಹೋಟ್ಲ್ ಖಾಲಿ ಇದೆ ಸರ್, ದೊಡ್ಡ ಹೋಟ್ಲು, ಫುಲ್ ಖಾಲಿ ಇದೆ ಸರ್ ಅಂದೆ. ಖಾಲಿ ಇದೆ, ಹೌದು ಅಂತ ಸೀದಾ ಒಳಗಡೆ ಹೋದ್ರು. ಒಳಗಡೆ ಹೋಗಿ ನಿಲ್ಸಿದ ತಕ್ಷಣ ಜೊತೆನಲ್ಲಿ ಅದು ಎಲ್ಲಿಂದ ಬಂದ್ರು ಗೊತ್ತಿಲ್ಲ ರೀ, 25-30 ಜನ, ಅದೇನೋ ಕಾರ್ಪೊರೇಟರ್ ಆಗೋರು, MLA ಆಗೋರು, ಎಲ್ಲರೂ ಬಂದ್ಬಿಟ್ಟಾರೆ ಇವ್ರ ಹತ್ರ ಮಾತಾಡ್ಸೋಕೆ. ನಾನು ಹಿಂಗ್ ನೋಡ್ದೆ, ಎಲ್ಲರೂ ಇಲ್ಲೇ ರೀ, ಕೂತ್ಕೊಳ್ರಪ್ಪ ಊಟಕ್ಕೆ ಅಂದ್ಬಿಟ್ಟು ನನ್ ಕರ್ಕೊಂಡು ಒಳಗಡೆಗೆ ಹೋದ್ರು. ಜೊತೆನಲ್ಲಿ ಅವರ PA ಒಬ್ಬ ಬಂದ, ನೀನ್ ಯಾಕೆ ಬಿಟ್ಟು ಹೋಗು ಕಳಿಸ್ಬಿಟ್ರು. ನಾವಿಬ್ರು ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಆನಂದ್ ಅಂತವ್ರೆ. ನಾನ್ ಮಾತು ಅವ್ರಿಗೆ ಬಹಳ ಇಷ್ಟ. ಕೆಲವು ವಿಷಯಗಳನ್ನ, ಕೆಲವು ಆಧ್ಯಾತ್ಮಿಕ ವಿಷಯಗಳನ್ನೆಲ್ಲ ಮಾತಾಡ್ತೀನಿ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಸಮಾಧಾನ ಎಲ್ಲ ರಾಜಕಾರಣಿಗಳಿಗೂ ಇರೋದಿಲ್ಲ ರೀ. ಆದ್ರೆ DKC ಅವ್ರಿಗೆ ಅದೆಲ್ಲ ಬಹಳ ಇಷ್ಟದಿಂದ ಕೇಳ್ತಾರೆ. ಅದು ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಆಗಿರ್ಲಿ, ಒಂದು ವ್ಯವಸ್ಥೆ ಬಗ್ಗೆ ಆಗಿರ್ಲಿ, ಒಂದು ದೇವರ ಬಗ್ಗೆ ಆಗಿರ್ಲಿ, ದಟ್ ಈಸ್ DKC. ಈ ಹೋಟೆಲ್ಗೆ ಬಂದು ಕೂತ್ಕೊಂಡಾಗ ನಾನು ಅನ್ಕೊಂಡೆ, ಏನಿದು ಹೋಟೆಲ್ ಇದ್ದಕ್ಕಿದ್ದಂಗೆ ಎಷ್ಟು ಖಾಲಿ ಇದೆಯಲ್ಲ ಅಂತ. ಅವತ್ತಿನ ಶನಿವಾರ ಸಾಯಂಕಾಲ ಫುಲ್ ಇರ್ಬೇಕಾಯ್ತು, ಫುಲ್ ಖಾಲಿ ಇದೆ, ಒಬ್ಬ ಇಲ್ಲ ಹೋಟ್ಲೊಳಗೆ. ಏನ್ ಚೆನ್ನಾಗಿರಲ್ವೇನೋ ಫುಡ್ಡು ಅನ್ಕೊಂಡೆ. ಆಮೇಲೆ ಫುಡ್ ಗಿಡ್ ತರಿಸಿದ್ರು, ಎಲ್ಲರೂ ಮಾತಾಡಿದ್ವಿ, ಒಂದಷ್ಟು ಜ್ಯೂಸ್ ಗೀಸ್ ಎಲ್ಲ ಕುಡಿದ್ವಿ, ಎಲ್ಲ ಮಾತಾಡಿ ಅವ್ರು PN ಕರೆದ್ರು, ಬರ್ಕೋ ಅವ್ರು ಹೇಳೋದನ್ನ. ನಾನು ಏನೋ ಒಂದು ವಿಷಯ ಹೇಳಿದೆ ರೀ, ಆ ವಿಷಯನ ಬರ್ಕೋ ಅಂತ ಹೇಳಿದ್ರು. ಯಾಕೆ ಅಂದ್ರೆ ನಾವೆಂತ ಚಿಕ್ಕ ಜನ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋರು, ನಾವು ಯಾವ್ದಾದ್ರು ಒಂದು ಸಿದ್ಧಾಂತ ಹೇಳಿದ್ರೆ ಅದನ್ನ ಬರ್ಕೊಳ್ಳೋ ಅಂತ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ದೊಡ್ಡದು. ಆಮೇಲೆ ಬರ್ಕೊಂಡಿದ್ದಲ್ದೆ ಅದನ್ನ ಯಾವಾಗಾರು ಹೇಳ್ಬೇಕಾದ್ರೆ ಇದು ದಯಾನಂದ್ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ ಅಂದ್ರೆ ನಾವು ಇದಕ್ಕಿದಕ್ಕೆ ದೊಡ್ಡ ವ್ಯಕ್ತಿ ಆಗ್ಬಿಡಲ್ವಾ. ಅದಕ್ಕೆ ನಮ್ಮಂತ ಚಿಕ್ಕ ವ್ಯಕ್ತಿಗಳನ್ನ, ಕಲಾವಿದರನ್ನ ಬಹಳ ಪ್ರೀತಿಸೋ ಜನ, ಅವರು ಕಲಾವಿದರನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಯಾಕೆ ಅಂದ್ರೆ ಕರ್ನಾಟಕದ ಒಳ್ಳೆ TV ಶೋ ಅಲ್ಲಿ ಒಂದು ಬಿಗ್ ಬಾಸ್. ಆ ಬಿಗ್ ಬಾಸ್ ನಿಂತಾದಾಗ ಪ್ರತಿಕ್ರಿಯೆ ಮಾಡಿರೋದು ಮೊದಲು ಕಲಾವಿದರ ಪರವಾಗಿ DK ಶಿವಕುಮಾರ್ ಅವರು. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಎಂಟ್ರಾಗಿ, ಇಲ್ಲ ರೀ, ಇದು ಹಿಂಗೆ ನಡಿಬೇಕು ಅಂತ ಹೇಳ್ತಾರೆ. ಊರಿನ ಪ್ರಗತಿ ನಡಿಬೇಕಾದ್ರೆ ಎಲ್ಲೋ ಒಂದು ಸುರಂಗ ತೆಗಿಬೇಕಾದ್ರೆ ಒಂದಷ್ಟು ಮರ ಒಣಗೋಗ್ಬೋದು, ಆದ್ರೆ ಇನ್ನೊಂದಷ್ಟು ಮರ ನಡ್ಸೋದಕ್ಕೆ ಮನುಷ್ಯ ಉಳಿದಿರ್ಬೇಕಲ್ಲ. ಅಂತ ಉಳಿದಿರೋ ಮನುಷ್ಯರೇನೆ ಮರ ನಡೋದ್ರಿ. ಮನುಷ್ಯರು ಮರ ನಡ್ತಾರೆ, ಎಷ್ಟು ಬೇಕಾದ್ರೂ ಮರ ನಡ್ತಾರೆ, 1000 ಮರ ನಡ್ತಾರೆ, ಆದ್ರೆ ಮನುಷ್ಯನೇ ಇಲ್ಲದೆ ಇದು ಮಾಡ್ತೀರಾ.
ಅದಕ್ಕೆ ಬೆಂಗಳೂರಿನಲ್ಲಿ ಅನಾಹುತಗಳಾಗಬಾರ್ದು ಅಂತ ಹೇಳಿ ಸುರಂಗನೂ ತರ್ತಾ ಇದ್ದಾರೆ. ನನಗೆ ಅದರ ಅನಿಸಿಕೆ ಹಂಗೆ, ನಿಮ್ಮ ಅನಿಸಿಕೆ ಏನೇ ಆಗಿರ್ಬೋದು. ಬೆಂಗಳೂರು ಬೆಳಿಲೇಬೇಕು, ಬೆಂಗಳೂರು ಬೆಳೆದಿದೆ, ಇನ್ನೂ ಬೆಳೀತದೆ, ಇನ್ನೂ ಅಷ್ಟು ಜನ ಬರ್ತಾರೆ. ಆದರೆ ನಾಳೆ ಬರೋ ಜನಕ್ಕೆ ಇವತ್ತೇನೆ ತಯಾರಿ ತಗೋತಾರಲ್ಲ, ದಟ್ಟು ರಾಜಕಾರಣಿಗಳು ಅಂದ್ರೆ. ಇವತ್ತು ಬಂದ ತಕ್ಷಣ ಜನ ಜಾಸ್ತಿ ಆಗೋದು ಅಂತ ನಾವು ಜಾಗ ಜಾಸ್ತಿ ಮಾಡೋದಲ್ಲ, ನಾಳೆ ಹುಟ್ಟೋ ಮಕ್ಳಿಗೂ ಕೂಡ ವ್ಯವಸ್ಥೆ ಸರಿ ಇರಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅದು ರಾಜಕಾರಣಿ ಅಥವಾ ಲೀಡ್ರು ಅಥವಾ ಮನೆಯ ಹಿರಿಯ ಅಂತಾರೆ. ಅದು ನಮ್ಮ DKಶಿ ಅವ್ರದ್ದು. ಈ DKಶಿ ಅವ್ರ ಬಗ್ಗೆ ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಒಂದು ಸಮಾರಂಭಕ್ಕೆ ಹೋಗಿದ್ದೆ, ನಾನು ಕೂತಿದ್ದೆ, ಅವರು ಕೂತಿದ್ದೆ. ನಮ್ಗೆಲ್ಲ ನೋಡ್ರಿ, ಕಲಾವಿದ್ರಿಗೊಂದು ಪುಣ್ಯ ಇದೆ. ಈ ಮಿನಿಸ್ಟರ್ ಕೂತಿದ್ರು, ಚೀಫ್ ಮಿನಿಸ್ಟರ್ ಕೂತಿದ್ರು, ಪಕ್ಕದಲ್ಲಿ ಕೂರಿಸ್ಕೊತಾರೆ ನಮ್ಮನ್ನ ಅಲ್ವಾ. ಆ ಕಡೆ ಎಲ್ಲ ದೂರ ಕೂತ್ಕೊಳ್ಳಪ್ಪ ಅಂತ ಹೇಳಲ್ಲ, ಕರೀರಿ ಅವ್ರನ್ನ ಕೂತ್ಕೊಳ್ಳಿ ಅಂತಾರೆ. ಯಾಕೆ? ಜನ ಇಷ್ಟಪಡ್ತಾರೆ, ಅದಕ್ಕೆ ಕೂತಿದ್ದಾರೆ. ಬರ್ತ್ಡೇ ಪಾರ್ಟಿ ಒಂದು ಮಾಡಿದ್ರು, ಒಂದು ಕೇಕ್ ತಂದಿಟ್ಬಿಟ್ಟು ಕ್ಯಾಂಡಲ್ ತಂದಿಟ್ರು. ಅಲ್ಲಿವರೆಗೂ ಸುಮ್ಮನೆ ಇದ್ರು. ಬೆಂಕಿಪಟ್ಟಣ ಹಚ್ಚಿದ ತಕ್ಷಣನೇ ನಮ್ಮ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನಂದ್ರೆ, ನಿಲ್ಲಿಸ್ರಿ, ಇದು ಇವಾಗಲ್ಲ ನಾನು ಹೇಳ್ತಾ ಇರೋದು, ಇವಾಗ ಬಹಳ ಜನ ಇದನ್ನ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು 25 ವರ್ಷದ ಹಿಂದೆ. ಇತ್ತೀಚೆಗೆ ನಾನು DK ಅವ್ರನ್ನ ಭೇಟಿ ಮಾಡಿರಲ್ಲ. 25 ವರ್ಷದ ಹಿಂದೆ ಕೇಕ್ ನಿಲ್ಲಿಸ್ರಿ, ಕ್ಯಾಂಡಲ್ ಹಚ್ಬೇಡಿ, ಹಚ್ಚಿದ್ರು ಉರುಬೇಡಿ. ಹ್ಯಾಪಿ ಬರ್ಡೇಗೆ ಕ್ಯಾಂಡಲ್ ಹಚ್ಚಿ ಉರುತ್ತಾರಲ್ವಾ, ಉರ್ಬಾರ್ದು. ಇದು ನಮ್ಮ ಭಾರತ ದೇಶ. ನಾವು ದೀಪ ಹಚ್ಚೋ ಜನ, ಯಾರ ಮನೆ ದೀಪನೂ ಆರಿಸೋ ಜನ ಅಲ್ಲ. ಹುಟ್ಟುಹಬ್ಬದ ದಿವಸ ಒಳ್ಳೆ ದಿನ, ಆ ಒಳ್ಳೆ ದಿನ ಪ್ರಾರಂಭ ಆಗ್ಬೇಕಾಯ್ತು ದೀಪ ಹಚ್ಚಿನ, ಇವತ್ತು ದೀಪ ಆರಿಸಿ ಅಲ್ಲ. ಆದ್ರಿಂದ ದಯವಿಟ್ಟು ದೀಪ ಆರಿಸ್ಬೇಡಿ, ಒಂದು ದೀಪ ಹಚ್ಬಿಟ್ಟು ಹಂಗೇನೆ ಕೇಕ್ ಕಟ್ ಮಾಡಿ, ನಿಮ್ ಇಷ್ಟ ಅದು ಅಂದ್ರು. ನೋಡ್ರ, ಒಂದು ಸಿದ್ಧಾಂತ ಕಲಿಯೋಕ್ಕೆ ಎಷ್ಟು ಸುಲಭವಾಗುತ್ತೆ. ನೀವು ಹೇಳ್ಬೋದು, ಸರ್ ಇದನ್ನ ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾನೆ, ಪಂಪ ಹೇಳಿರ್ಬೋದು, ರನ್ನ ಹೇಳಿರ್ಬೋದು, ಎಲ್ಲರೂ ಹೇಳಿದ್ದಾರೆ. ಆ ಸ್ಥಳದಲ್ಲಿ ಅಷ್ಟು 1000 ಜನಗಳ ಮುಂದೆ DK ಅವ್ರು ಹೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಅದನ್ನು ಫಾಲೋ ಮಾಡಕ್ ಶುರು ಮಾಡಿದ್ರು. ದಟ್ ಈಸ್ ಲೀಡರ್ ರೀ. ಲೀಡರ್ಗಳು ಕ್ರಿಯೇಟ್ ಮಾಡಬೇಕಾಗಿಲ್ಲ, ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ವಿಷಯನ ನೆನಪಿಸ್ತಾರಲ್ಲ, ಅವ್ರು ಲೀಡ್ರು. ಒಂದು ಕಮಾಂಡ್ ಇದೆಯಲ್ಲ, ಅವ್ರು ಲೀಡ್ರು. ಯಾಕೆ ಕಮಾಂಡ್ ಇದೆ ಅಂತೀರಾ? ಒಂದ್ಸತಿ ಕನಕಪುರದಿಂದ ನಾನು ಬರ್ತಾ ಇದ್ರೆ DKಶಿ ಅವರು ಬರ್ತಾ ಇದ್ರು. ನನ್ನ ಗಾಡಿ ಹಿಂದೆ ಹೋಗ್ತಿತ್ತು, ಅವ್ರ ಗಾಡಿ ನ್ಯಾಚುರಲಿ ಮುಂದೆ ಹೋಗ್ತಾ ಇದ್ದಂಗೆನೆ ಅಲ್ಲಿ ಯಾವುದೋ ಒಂದು ಎತ್ತಿನ ಗಾಡಿ ಹೋಗ್ತಾ ಒಂದು ಸೈಕಲ್ ಹೊಡೆದ್ಬಿಡ್ತು. ಅಲ್ಲಿ ಜಾಮ್ ಆಗಿದೆ, ಇಬ್ರು ಜಗಳ ಆಡ್ತಾ ಇದ್ದಾರೆ. ಬೇರೆಯವರಾದ್ರೆ ಪೊಲೀಸ್ನವ್ರು ಅವ್ರನ್ನ ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ಹೋಗ್ಬಿಡೋರು. ಇಲ್ಲ, DKಶಿ ಅವರೇ ಇಳಿದ್ಬಿಟ್ಟು ಏನಪ್ಪ ಹೋಗೋ ಕಡೆ ಅಂದ್ರು. ಸುಮ್ಮನೆ ಕಾರಿಂದ ಇಳಿದು ನೋಡಿದ್ರಿ ಲುಕ್ಕು ರಜನಿಕಾಂತ್ ತರ ಟಪಕ್ ಅಂತ ಎಲ್ರು, ಅಣ್ಣ ನಮಸ್ಕಾರ ಅಣ್ಣ, DKಶಿ ಅಣ್ಣ ನೋಡಿದ್ರೆ ಹೆಂಗಿದೆ ಏನೋ, ಈ ಕಡೆ ಬಾ. ಪೊಲೀಸ್ನವ್ರಿಗೆ ಹೇಳಿಲ್ಲ, ಇವ್ರೆ ಹಿಂಗಂದ್ರು ಅಷ್ಟೇ. ಈ ಕಡೆ ಹೋದ. ಅಲ್ಲಿಂದ ಎತ್ತಿನ ಗಾಡಿ ಅವರು ಒಂದು 50 ಜನ ಇದ್ರು. ಅಂದ್ರು, ಈ ಕಡೆ ನಿಂತ್ಕೊಂಡ್ರು. ಮನೆಗೆ ಹೋಗ್ರೆ, ಆಯ್ತು ಸರ್, ಅಯ್ಯೋ ನಿಮ್ಮನ್ನು ನೋಡಿದ್ವಲ್ಲ ಅದೇ ಸಂತೋಷ, ಬನ್ನಿ ಬರ್ತೀವಿ ಹೋದ್ರು. ಹಿಂಗಂದ್ರು. ಈ ವಿಷಯ ಹೇಳ್ಬೇಕು ಬಿಡುವ ಗೊತ್ತಿಲ್ಲ. ಯಾರೋ ತಗೊಂಬಂದು ಅವ್ರಿಗೆಲ್ಲ ಒಂದಷ್ಟು ದುಡ್ಡು ಕೊಟ್ರು, ಹೋಗಿ ಅದು ಅಂದ್ಬಿಟ್ಟು ತಿರ್ಗಾ ಕಾರಲ್ಲಿ ಹೋದ್ರಿ. ಲೀಡ್ರ್ ಹಂಗಲ್ವಾ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕೆ ಹೊರತು ಎದುರಿಸ್ಬಿಟ್ಟು ಕೈ ಬಿಡೋದಲ್ಲ. ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ. ಆಮೇಲೆ ಅದನ್ನ ಬನ್ನಿರಪ್ಪ ಕುತ್ಕೊಳ್ಳಿ ಒಳ್ಳೇದಾಯ್ತು ಅಯ್ಯೋ ಓಟ್ ಬನ್ನಿ, ಆ ನಾಟಕ DKಶಿ ಅವ್ರು ಆಡಲ್ಲ. DKಶಿ ಅವ್ರು ನೋಡಿ ನೀವು ಯಾವತ್ತೂ ಇನ್ಮೇಲಾದ್ರೂ ಗಮನಿಸಿ ನ್ಯೂಸಲ್ಲಿ ಅವ್ರು ಕೂತ್ಕೊಳ್ಳೋ ಗತ್ತು ಹಂಗೆ. ಯಾಕೆಂದ್ರೆ ರಿಯಲ್ ಲ್ಯಾಂಡ್ ಲಾರ್ಡ್ರಿ ಅವರು. ಬಹಳ ಜನ ಹೇಳ್ತಾರೆ, ಅಯ್ಯೋ ಸಿಕ್ಕಾಪಟ್ಟೆ ದುಡ್ಡು ಮಾಡೋರಿ. ಅವ್ರು ಹುಟ್ಟು ದುಡ್ಡು ಮಾಡಿದವ್ರೆ, ಅವ್ರ ತಾತನಿಂದನೂ ಆಸ್ತಿ ಇದೆ ಸರ್. ಆದ್ರೆ ಈಗ ಏನಾಗುತ್ತೆ ಅಂದ್ರೆ, ಅವತ್ತು ಲಕ್ಷಗಟ್ಲೆ ಇರೋದು ಇವಾಗ ಕೋಟಿಗಟ್ಲೆ ಆಗೋಗ್ಬಿಟ್ಟಿದೆ. ಆ ಕೋಟಿಗಟ್ಲೆ ದುಡ್ಡುಗಳನ್ನ ಇವತ್ತು ಇನ್ನೂ ಇಷ್ಟು ಕೋಟಿ ಆಗಿದೆ. ಹಂಗನ್ಬಿಟ್ಟು ಎಲ್ಲ ಅವರು ರಾಜಕೀಯದಲ್ಲಿ ಹೊಡೆದ್ರು ಅಂತ ಹೇಳಕ್ಕಾಗಲ್ಲ. ನಾನು ಹೇಳ್ತೀನಿ, ಇಂಥ ರಿಯಲ್ ಸಾಹುಕಾರಗಳು ಅಂದ್ರೆ ಆ ಲೀಡರ್ಗಳು ಅಂದ್ರೆ ಹಂಗಿರ್ಬೇಕು. ಏನಕ್ಕೆ ಅಂದ್ರೆ, ಯಾರ ಮುಂದೆನು ಕೈ ಚಾಚಬಾರ್ದು, ಕೈ ಕೊಟ್ಟಿರ್ಬೇಕು, ದುಡ್ಡು ಕೊಡ್ಬೇಕು. ಅದು DK ಅವ್ರಿಗೆ ಇದೆ. ನಾನು ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. DK ಅವರು ಪರ್ಸ್ನಲಿ ನನಗೆ ಗೊತ್ತಿರೋದ್ರಿಂದ. ಇನ್ನೊಂದು ವಿಷಯ ಹೇಳ್ಬೋದು, ದಯಾನಂದ್ ಅವ್ರೆ ನಿಮ್ಗೇನು ಒಳ್ಳೇದು ಮಾಡೋರೆ ಅವರು ಅಂತ. ಮಾಡಿದಾರ್ರಿ, ನಿಜವಾಗ್ಲೂ ಮಾಡಿದ್ದಾರೆ, ಅದನ್ನು ಹೇಳ್ತೀನಿ. ಯಾಕೆ ಅಂದ್ರೆ, ನನಗೆ ಬಹಳ ಸತಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಬಹಳ ಜನ ಅಡ್ಡ ಮಾಡಿದ್ರು ಏನೇನಕ್ಕೋ. ನಾನು ಸುಮ್ಮನೆ ಆಗ್ಬಿಟ್ಟೆ, ಏನು ಮಾತಾಡಲಿಲ್ಲ. ನನಗೆ ವಯಸ್ಸು ಆಗಿತ್ತು, ಕೊಡಬೇಕಾಗಿತ್ತು. ಸುಮಾರು 55 ವರ್ಷಗಳಿಂದ ನಾನು ರಾಜಕೀಯವನ್ನ ನೋಡ್ಲಿಲ್ಲ, ಬೆಳಿಲಿಲ್ಲ, ಅದರಲ್ಲಿ ಇರ್ಲಿಲ್ಲ. ಆದರೆ ಕಲೆ ಮಾತ್ರ ನನ್ನ ಜೀವನ ಆಗಿತ್ತು. ನನಗೆ ಬಹಳ ಸತಿ ರಾಜಕೀಯ ಕರೆದ್ರು, ನಾನು ಹೋಗ್ಲಿಲ್ಲ, ಯಾವ ಪಾರ್ಟಿಗೂ ಹೋಗ್ಲಿಲ್ಲ. ಆದ್ರೆ ನನಗೆ ಅವತ್ತೊಂದು ದಿನ ಯಾವುದೋ ಒಂದು ಕೆಲಸಕ್ಕೆ ನಾನು ಅಶೋಕ ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿ ನೀವು ನಂಬ್ತೀರಾ, ನಾವೆಲ್ಲ ಹೋಗಿ ರಾಜಕಾರಣಿಗಳನ್ನ ಮಾತಾಡಿಸ್ಬೇಕು.
ಅಲ್ಲಿಂದ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳ್ತಿದ್ರು. ನಾನು ನೋಡೋಣ ಅಂತ ನಿಂತಿದ್ದೆ. ಹಿಂದ್ಗಡೆಯಿಂದ ಒಬ್ರು ಕೈ ಹಿಂಗಂದ್ರೆ ನಾನು ಸುಮ್ಮನೆ ಇದ್ದೀವಿ ಅಂತ ಹಿಂಗೆ ನೋಡ್ತಾ ಇದ್ದೆ. ಮುಖ್ಯಮಂತ್ರಿ ಎಲ್ಲಿ ಬಂದು ನೋಡಿದ್ರೆ DKಶಿ ಅವರು, ಅವರಿಂದ ಅಷ್ಟು ಜನ ಇದ್ದಾರೆ, ಅವ್ರು ನನ್ನ ಕರೀತಾ ಇದ್ದಾರೆ, ಬನ್ನಿ ದಯಾನಂದ್ ಅವರೇ ಏನು ಇಲ್ಲಿ ನಿಂತಿದ್ದೀರಾ ಅಂತ. ನನಗೆ ಸಾರ್ ಏನಿದು ಶಾಕು ಸಾರ್ ಅಂದೆ. ಬನ್ನಿ 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 ಅಂದ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಮಾತಾಡಿಸ್ತೀನಿ, ಕರ್ಕೊಂಡು ಬನ್ನಿ ಕರ್ಕೊಂಬನ್ನಿ ಮಾತಾಡ್ಸೋಣ ಅಂತಾರೆ. ಅಲ್ರಿ, ಇಷ್ಟು ಜನಗಳ ಮಧ್ಯೆ ಒಂದು ಕಲಾವಿದರನ್ನ ಗುರುತಿಸಿ ಮಾತಾಡಿಸ್ತಾ ಅವರೇ ಬಂದಿದ್ದಾರೆ. ಅವರಿಂದ 106 ಜನ ಅಪ್ಲಿಕೇಶನ್ ಇಟ್ಕೊಂಡು ಏನೇನಕ್ಕೆ ಇದು ಪವರಲ್ಲಿ ಇದ್ದಾಗ ಹೇಳ್ತಾ ಇದ್ದೀನಿ ನಾನು. ಪವರಲ್ಲಿ ಇದ್ದಾಗ ಇತ್ತೀಚೆಗೆ ಜಸ್ಟ್ 2 years ಬ್ಯಾಕ್ ಬನ್ನಿಲಿ ಅಂತ ಅವರೇ ಹುಡ್ಕೊಂಡ್ಬಂದು ಏನು ವಿಷಯ ಏನಿಲ್ಲ ಸರ್, ನಾನು ಅಶೋಕ ಹೋಟ್ಲಿಗೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಹಂಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ರಲ್ಲ ಅದಕ್ಕೆ ನೋಡ್ತಾ ಇದ್ದೆ. ಪಕ್ಕದಲ್ಲಿ ಅಲ್ವಾ ಮನೆ, ಅಲ್ಲೇ ಹೋಗೋಣ ಬನ್ನಿ. ಇಲ್ಲ ಸರ್ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಅಷ್ಟೊದ್ರಲ್ಲಿ ಯಾರೋ ಪುಣ್ಯಾತ್ಮ DC ಕಮಿಷನರ್ ಅಂತ ಕಾಣುತ್ತೆ. ನೋಡಿ ಸರ್, ಇವ್ರಿಗೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ. ಏನ್ರಿ ದಯಾನಂದ್ ನೀವು ಬಂದಿದೆ ಅಲ್ವಾ? ಇಲ್ಲ ಬಿಡಿ ಸರ್ ಬರ್ತದೆ, ಯಾಕೆಂದ್ರೆ ನನಗೊಂದ್ಸತಿ ಅಪ್ಲಿಕೇಶನ್ ಕೊಡಿ ಅಂದ್ರು ರಾಜ್ಯೋತ್ಸವ ಪ್ರಶಸ್ತಿಗೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಕೊಡಿ, ನಿಮ್ಮ ಅಪ್ಲಿಕೇಶನ್ ಕೊಡಿ ಅಂದ್ರು. ಅವ್ರ ವ್ಯಕ್ತಿಗೆ ಏನು ಹೇಳಿದೆ ನಾನು, ಅವರು ರಾಜಕಾರಣಿನೇ, ಅವ್ರಿಗೆ ಏನು ಹೇಳಿದೆ ಅಂದ್ರೆ, ಸರ್ ನಾನು ಯಾರು, ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ನಿಮಗೆ ಗೊತ್ತಾಗೋವರೆಗೂ ನಾನು ಕೆಲಸ ಮಾಡ್ತೀನಿ, ಬಿಟ್ಬಿಡಿ ಸರ್ ಅಂದೆ. ಬೇಜಾರು ಮಾಡ್ಕೊಂಡ್ರೇನ್ರಿ ಅಂದ್ರು. ಇಲ್ಲ ಸರ್ ಅಂತ ಬಂದ್ಬಿಟ್ಟು ಯಾರು ರಾಜಕಾರಣಿ ಹತ್ರ. ಆಮೇಲೆ ಇನ್ನೊಂದ್ಸತಿ ಯಾರೋ ಒಬ್ರು ದೊಡ್ಡ ಉದ್ಯಮಗಳು, ರೀ ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ವಾ, ನೀವು ಒಂದು ಲೆಟರ್ ಕೊಡಿ, ಅಯ್ಯೋ ಇಷ್ಟೊಂದು ಪ್ರಶಸ್ತಿ ಇದೆ ನಿಮ್ಮ ಮನೇಲಿ, ರಾಜ್ಯೋತ್ಸವ ಪ್ರಶಸ್ತಿ ಇಲ್ವಲ್ಲ ಏನಿದು ಅಂತ. ಸರ್ ಇಲ್ಲ ಸರ್, ನಾನು ಬೇಡ್ಕೊಂಡು ಹೋಗಲ್ಲ, ಅವ್ರು ಕೊಟ್ಟರೆ ತಗೋಬೋದಾಗಿತ್ತು, ಕೊಟ್ಟಿಲ್ಲ ಬಿಡಿ, ಅದಕ್ಕೆ ಟೈಮ್ ಬರಲಿ ಅಂದಿದೆ. ಆದರೆ ಇವ್ರು ಯಾರೋ DC ಇವತ್ತು ಅವ್ರ ಹೆಸರು ನೆನಪಿಲ್ಲ ನನಗೆ, ಆದರೆ ಅವ್ರ PA ಇದ್ರು ಒಬ್ರು, DK ಶಿವಕುಮಾರ್ ಅವ್ರ PA ಒಬ್ರು ಗೌಡ್ರು. ಅವ್ರಂದ್ರು, ಸರ್ ಇವ್ರಿಗೆ ಬಂದಿಲ್ಲ ಸರ್ ಅಂದ್ರು. ಹೌದೇನ್ರಿ ಅಂದ್ರು. ಇಲ್ಲ ಸರ್, ಅಪ್ಲಿಕೇಶನ್ ಕೊಟ್ಟು ಬೇಡಿ ಕಾಡಿ ಎಲ್ಲ ನಾನು ತಗೋಬೇಕಾಗಿಲ್ಲ, ಸಾಕು ಅಂತಂದೆ. ಏನ್ರಿ ಇದು, ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ವಾ? ಅಷ್ಟೊತ್ತರಲ್ಲಿ ಯಾರ್ಯಾರೋ ಬಂದು ಮಾತಾಡ್ಸಿದ್ರು, ನಾನು ಆ ಕಡೆ ಸೈಡ್ಗೆ ಆಗ್ಬಿಟ್ಟೆ, ಹೋಗ್ಬಿಟ್ಟೆ. ಆದರೆ ಅವತ್ತಾಗಿದ್ದೇನು ಅಂದರೆ, ನೆಕ್ಸ್ಟ್ ಡೇ ನನಗೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವರು ಯಾರೋ ಬಂದ್ಬಿಟ್ಟು, ನಿಮ್ಮ ಫೋಟೋಸ್ ಕೊಡಿ ಸರ್, ನಿಮಗೆ ದಸರಾ ಹಬ್ಬಕ್ಕೆ ಕಾರ್ಯಕ್ರಮಕ್ಕೆ ಬೇಕು ಅಂದರು. ನಾನು ಯಾವುದೋ ಒಂದಷ್ಟು ಫೋಟೋ ಕೊಟ್ಟಿದ್ದೆ. ಆ ಫೋಟೋನ ತಗೊಂಡು ಮುಖ್ಯಮಂತ್ರಿ ಕೊಟ್ಟು ಇವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲೇಬೇಕು ಅಂತ ಹೇಳಿ ನಿಲ್ಲಿಸಿ ಮಾಡಿದ್ದು DK ಶಿವಕುಮಾರ್ ಅವರು. ನನಗೆ 1 ದಿವಸ ಇದೆ ಪ್ರಶಸ್ತಿ ತಗೊಳಕ್ಕೆ. ಆವಾಗ ಗೊತ್ತಾಯಿತು 48 ಗಂಟೆಗಳ ಮುಂಚೆ ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬರ್ತಾ ಇದೆ ನಾಡಿದ್ದು 1ನೇ ತಾರೀಕು ಅಂತ. ನಾನು ಸಾಯಂಕಾಲ ಪ್ರೋಗ್ರಾಮ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆದ್ರೂ ಆ ಕಾರ್ಯಕ್ರಮ ಮುಗಿಸಿ ಪ್ರೋಗ್ರಾಮ್ಗೆ ಹೋದೆ ನಾನು. ಇದು DKಶಿ ಅವರು ಒಂದು ಅಪ್ಲಿಕೇಶನ್ ಇಸ್ಕೊಳ್ದೆ, ಯಾವುದೇ ಸರ್ಟಿಫಿಕೇಟು ಇಲ್ಲದೆ ನನಗೆ ಕೊಟ್ಟಿರೋ ರಾಜ್ಯ ಪ್ರಶಸ್ತಿ. ಅದೇ 3 ವರ್ಷದ ಹಿಂದೆ ಕೊಟ್ಟಿದ್ದಿದ್ರೆ ನನಗೆ 1 ಲಕ್ಷ ಬರ್ತಾ ಇತ್ತು, ಪುಣ್ಯ 5 ಲಕ್ಷ ಬಂತ್ರಿ. ಅದನ್ನ ನಾನು ಪೋಸ್ಟ್ ಆಫೀಸಲ್ಲಿ ಹಾಕಿದ್ದೀನಿ. ನಿಜ ಅದು. ಯಾಕೆ ಅಂದರೆ DKಶಿ ಅವರು ಕಲಾವಿದರನ್ನ ಗುರುಸಿಗ್ರೆ ತಂದು ಕೊಟ್ರು. ಅಷ್ಟಕ್ಕೆ ನಿಲ್ಲಿಲ್ಲ, ನೆಕ್ಸ್ಟ್ ಒಂದು ಕಾನೂನು ತಂದ್ರು. ಇದು ನಾನು ಹೇಳಿದ್ದಕ್ಕೆ ತಂದ್ರು, ಯಾವ್ದಕ್ಕೆ ತಂದ್ರು ಗೊತ್ತಿಲ್ಲ. ಇನ್ಮೇಲೆ ರಾಜ್ಯೋತ್ಸವಕ್ಕೆ ಯಾರು ಅಪ್ಲಿಕೇಶನ್ ಹಾಕೋಂಗಿಲ್ಲ, ಕೋರಿಕೆ ಕೊಡೋಂಗಿಲ್ಲ, ನಾವೇ ಗುರುತಿಸಿ ಕೊಡ್ತೀವಿ ಅಂತ. ನಾನು ಅದೇ ಹೇಳಿದ್ದು, ಸರ್ಕಾರ ನಮ್ಮನ್ನು ಗುರುತಿಸಿ ಕೊಡ್ಲಿ, ಆದ್ರೆ ನಾವೇ ಹೋಗ್ಬಿಟ್ಟು ನಾನು ಇಷ್ಟು ಕೆಲಸ ಮಾಡಿದ್ದೀನಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂದ್ರೆ ಏನ್ ಮರ್ಯಾದೆ ಇರುತ್ತೆ? ಅದನ್ನ DKಶಿ ಅವ್ರು ಮಾಡಿದ್ರು. ಥ್ಯಾಂಕ್ ಯು ಸರ್. ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರಮುಖರು, ದೇಶ ವಿದೇಶಗಳಲ್ಲಿ ನಗೆಯ ಬುದ್ಧಿ ಚಿಮ್ಮಿಸಿದ ನವೋತ್ಪಾದಕರು, ಕನ್ನಡದಲ್ಲಿ ಹಾಸ್ಯ ಕಲೆಯನ್ನ ಮನೆ ಮಾತಾಡಿಸಿದಂತಹ ಕಲಾ ಪ್ರತಿಭೆ, ಕಲಾವಲಯಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಹತ್ತರ ಕಾಣಿಕೆ R ದಯಾನಂದ್. 1956 ಡಿಸೆಂಬರ್ 25ರಂದು ಜನಿಸಿದ ದಯಾನಂದ್ಗೆ ಹಾಸ್ಯ ಜನ್ಮತಃ ಸ್ವಭಾವ. ಬಾಲ್ಯದಿಂದಲೂ ಅಣಕು ಕಲೆ ಕರಗತ. ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ವೃತ್ತಿ ಬದುಕು ಆರಂಭಿಸಿದರು. ಹಾಸ್ಯದ ಗೀಳಿಗೆ ಬಿದ್ದು ಕಲೆಯನ್ನೇ ನೆಚ್ಚಿ ಸ್ವಯಂ ನಿವೃತ್ತಿ ಪಡೆದ ದಯಾನಂದ್ ತಮ್ಮ ವಿಶಿಷ್ಟ ಅಣಕು ಕಲೆಯಿಂದಲೇ ನೋಡುಗರನ್ನ ಹೊಟ್ಟೆ ಹೊಂದಾಗಿಸುವಂತೆ ನಗಿಸುತ್ತಲೇ ಮಿಮಿಕ್ರಿ ದಯಾನಂದ್. DKಶಿ ಸರ್, ನಾನು ನಿಮ್ಮನ್ನ ಯಾವತ್ತೂ ಏನು ಕೇಳಲ್ಲ, ಇದುವರೆಗೂ ಏನು ಕೇಳಲೂ ಇಲ್ಲ. ಆದ್ರೆ ಒಂದೇ ಒಂದು ನಮ್ಗೇನು ಖುಷಿ ಇರೋದು ಅಂದ್ರೆ, ಒಬ್ರು ಲೀಡ್ರು ಸ್ವಲ್ಪ ಎಲ್ಲ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಆದ್ರೆ ಯಾರಿಗೂ ಏನು ಅಂಜದೆ, ಬಿಸಿಲು ಮಳೆ ಬೇರು ಗಾಳಿ ಚಳಿಗೆ ಅಳುಕದೆ ಮುಂದೆ ನಡೆಯುವೆ ಅಂದಂಗೆ ನೀವು ನಡೀತಾನೆ ಇದ್ದೀರಿ, ಮಾಡ್ಕೊಂಡಿರಿ ಸರ್. ಆದ್ರೆ ಒಂದು, ಈ ಜನ ಮಾತಾಡೋದು ಇದ್ದೇ ಇದೆ. ಯಾವ ಪಕ್ಷನಾದ್ರೂ ಮಾತಾಡ್ತಾರೆ, ಯಾವ ಪಾರ್ಟಿ ಆದ್ರೂ ಮಾತಾಡ್ತಾ ಇದ್ರೆ, ಆದ್ರೆ ಮನುಷ್ಯತ್ವದ ಪಾರ್ಟಿ ಇದೆಯಲ್ಲ, ಅದ್ರ ಮುಂದೆ ಇನ್ನೇನೂ ಇಲ್ಲ. DKಶಿ ಅವರು ಹಲವಾರು ವಿಷಯಗಳಲ್ಲಿ ಬಹಳ 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 ಸರಳವಾಗಿ ನಡ್ಕೋತಾರೆ. ಯಾಕೆ ಅಂದ್ರೆ, ನಾವು ಅವತ್ತು ವಿಧಾನಸೌಧಕ್ಕೆ ಹೋಗಿದ್ವಿ. ಕಲಾವಿದರಾಗಿ ಸಿಗುವಂತ ಗೌರವ ನೋಡ್ರಿ. ನಾನು ಡಿಂಗರಿ ನಾಗರಾಜು ಎಲ್ಲ ಇದ್ರು. ಹೋದ್ರೆ ಎಲ್ಲಾರ ಟೇಬಲ್ಗೂ ಅವರೇ ಬಂದು ಮಾತಾಡ್ಸಿದ್ರಿ, ಮುಖ್ಯಮಂತ್ರಿಗಳು ಹಾಗೂ DK ಶಿವಕುಮಾರ್. ಅದು DK ಶಿವಕುಮಾರ್ ಬಂದು ಎಲ್ರಿಗೂ ನಮಸ್ಕಾರ ಮಾಡೋದು, ಮಾತಾಡ್ಸೋದು, ನಮಸ್ಕಾರ ಮಾಡೋದು, ಮಾತಾಡ್ಸೋದು, ಬನ್ನಿ ಕಾಫಿ ಕುಡಿರಿ, ತಿಂಡಿ ತಿಂದ್ರ ಅಂತ.
ಎಷ್ಟು ಜನ ಹೊರಗಡೆ ಕಾಯ್ತಾವ್ರೆ. ಆ ರಾಜ್ಯೋತ್ಸವ ಪ್ರಶಸ್ತಿನಲ್ಲಿ ನಮ್ಗೆ ಅವತ್ತು ಹೆಮ್ಮೆ ಆಗಿದ್ದೇನು ಅಂದರೆ ವಿಧಾನಸೌಧದ ಹೊರಗಡೆ ನಮ್ಮನ್ನೆಲ್ಲ ಕೂರಿಸ್ಬಿಟ್ಟು ಕರ್ನಾಟಕ ಪೊಲೀಸ್ ಸೆಲ್ಯೂಟು, ಪೊಲೀಸ್ ಬ್ಯಾಂಡು, ಪೊಲೀಸ್ ಮ್ಯೂಸಿಕ್ ಎಲ್ಲ ವಿಧಾನಸೌಧದ ಮುಂದೆ ಕೂತ್ಕೊಂಡು, ಒಂದು ಕಾಲದಲ್ಲಿ ವಿಧಾನಸೌಧನ ಹಿಂಗೆ ನೋಡ್ಕೊಂಡು ಅಯ್ಯೋ ಇದ್ರ ಒಳಗೋಗಕ್ಕಾಗತ್ತಾ ಮುಟ್ಟಕ್ಕಾಗತ್ತಾ ಅನ್ಕೊಂಡವ್ರಿಗೆ ನಮ್ಗೆ ಅಲ್ಲಿ ಸನ್ಮಾನ ಆಗುತ್ತೆ ಅಂದರೆ ಇನ್ನೇನು ಬೇಕ್ರಿ. ಇದು DKC ಅವ್ರು ಮಾಡಿರೋದು. ಕಲಾವಿದರನ್ನ ಕಂಡ್ರೆ ಬಹಳ ಗೌರವ ಇದೆ. ಅನೇಕ ಕಲಾವಿದರಿಗೆ ಗೌರವ ಕೊಟ್ಟಿರುವಂಥ DKC ಅವರು ಕಲಾವಿದರಗಳ ಒಂದು ರಾಜಕಾರಣಿ ಅಂತ ಹೇಳ್ಬೋದು. ಹೊಟ್ಟೆ ತುಂಬ ಊಟ, ಕೈ ತುಂಬ ಪೇಮೆಂಟು ಆ ಕಾಲದಲ್ಲೇ ಕೊಡೋರು. ಅವ್ರು ಏನೂ ಆಗಿಲ್ಲದೆ ಇದ್ದಾಗ, ಏನೂ ಆಗಿಲ್ಲ ಅಂದರೆ ಏನೋ ಆಗಿದ್ರು, ಬಟ್ ಪವರಲ್ಲಿ ಇರಲಿಲ್ಲ. ಇವತ್ತು ಅವರು ಪವರಲ್ಲಿದ್ದಾರೆ. ನಾನು ಅವ್ರ ಪವರಲ್ಲಿ ಇದ್ದಾಗಲೂ ಹೇಳ್ತೀನಿ, ಸರ್ ಈ ಮುಖಾಂತರ ನಾನು ನಿಮ್ಗೆ ಏನೂ ಕೇಳಲ್ಲ, ಯಾವತ್ತೂ ಬಂದು ಕೇಳೋದು ಏನೂ ಕೊಡಬೇಡಿ. ನಾನು ಒಂದೇ ಒಂದು ಕೇಳೋದು ಏನು ಅಂದರೆ ಕಲಾವಿದರನ್ನ ನೆಮ್ಮದಿಯಾಗಿ ಇದಕ್ಕೆ ಬಿಡಿ. ನೋಡಿ, ನಮ್ಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತೀರಿ, ಭಾಳ ಸಂತೋಷ. ನಾನಂತೂ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಬಟ್ ಪ್ರಶಸ್ತಿ ತಗೊಂಡಿರೋರು ಕಲಾವಿದರಿಗೆ ಅಟ್ಲೀಸ್ಟ್ ಯಾರು ಪ್ರಶಸ್ತಿ ತಗೊಂಡಿದ್ರೆ ಅವ್ರಿಗೆ ವಯಸ್ಸಾದ್ಮೇಲೆ 65 ಆದ್ಮೇಲಾದ್ರೂ ತಿಂಗಳಿಗೆ ಒಂದಿಷ್ಟು ದುಡ್ಡು ಬರೋಂಗೆ ಮಾಡಿದ್ರೆ ಬಹಳ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಇದೇನಾದ್ರೂ ನಿಜವಾಗ್ಲೂ ನಿಮ್ಗೆ ಒಳ್ಳೇದು ಅನ್ಸಿದ್ರೆ 65 ವರ್ಷ ಆಗಿದೆ, ಅವ್ರಿಗೆ ಫೈನಾನ್ಷಿಯಲಿ ನಾಟ್ ಓಕೆ ಅಂದ್ರೆ ತಿಂಗಳಿಗೆ ಒಂದಿಷ್ಟು ಪೆನ್ಷನ್ ಬರದೇ ಇರೋರಿಗೆ ಪೆನ್ಷನ್ ಬರೋ ಹಾಗೆ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಒಪ್ಪಿ ಆದ್ರೆ ಡೆಫಿನೆಟ್ಲಿ ನೀವು ಈ ಚಾನಲ್ನ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ. ಯಾಕೆ ಅಂದ್ರೆ ನಾನು ಇಷ್ಟವರೆಗೂ ಕೇಳಿರಲಿಲ್ಲ, ಅನೇಕ ಕಲಾವಿದರ ಪರವಾಗಿ ಮಾತಾಡ್ತಾ ಇದ್ದೀನಿ. DKC ಅವ್ರಿಗೆ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಅತಿ ಅದ್ಭುತವಾಗಿ ಇವತ್ತು ನಮಗೆ ಹೆಮ್ಮೆಯಿಂದ ಹೇಳ್ಬೋದು, ನಾನು ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿ ಹೇಳೋದೇನು ಅಂದ್ರೆ, ಓ ಯುವರ್ DK ಶಿವಕುಮಾರ್ ಈಸ್ ವೆರಿ ಡೈನಾಮಿಕ್ ನೋ ಅಂತಾರೆ. ಅದು ಯಾಕೆ ಅಂದ್ರೆ ನೀವು ಹಂಗೆ ನಡ್ಕೊಂಡಿದ್ದೀರಿ. DKC ಸರ್ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಈ ಎಪಿಸೋಡ್ ರಾಜಕಾರಣಿ ಬಗ್ಗೆ ಮಾಡಿದ್ದೀನಿ ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇವನು ಯಾವುದೋ ಪಾರ್ಟಿನಾಗಿ ಇಟ್ಟೆ, ಯಾವ ಪಾರ್ಟಿನೂ ಅಲ್ಲ. ನಾನು ಮಾನವರ ಪಾರ್ಟಿ, ಮನುಷ್ಯರ ಪಾರ್ಟಿ. ನಮ್ಮನ್ನು ನೋಡಿ ಸಂತೋಷ ಪಡೋರು, ನಕ್ಕೋರು, ಚಪ್ಪಾಳೆ ಹೊಡೆದವರು ಯಾವ ಪಾರ್ಟಿಯವರು ಅಲ್ಲ, ಅವರು ಮನುಷ್ಯರು, ನಮ್ಮನ್ನು ಪ್ರೀತಿಸಿದವರು. ಆದ್ರಿಂದ ನಾನು ರಾಜಕಾರಣಿಗಳ ಬಗ್ಗೆನೂ ಮಾಡ್ತೀನಿ, ಯಾಕೆ ಮಾಡಬಾರ್ದು? ಅವ್ರು ನಾನು ಸಾರ್ ಏನು ಸಾರ್ ಅವ್ರ ಬಗ್ಗೆ ಬೈಯಲ್ಲ, ನಾನು ಯಾರ ಬಗ್ಗೆನೂ ಬೈಯಕ್ಕೆ ಬಂದಿಲ್ಲ ಸರ್. ನಾನು ಅವ್ರ ಒಳ್ಳೆತನ ಮಾತ್ರ ಹೇಳ್ತೀನಿ. ನಿಮಗೆ ಬೈಯಕ್ಕೆ ಇಷ್ಟ ಇದ್ರೆ ನೀವೇನಾದ್ರು ಮಾತುಕೊಳ್ಳಿ, ನಾನಂತೂ ಯಾವ ರಾಜಕಾರಣಿಗಳನ್ನೂ ಬೈಯಲ್ಲ. ಅದೇ ರೀತಿ DKC ಅಂತವರು, DK ಶಿವಕುಮಾರ್ ಅವರು ಕನಕಪುರದ ಒಂದು ರತ್ನ. ಆ ಕನಕಪುರದ ರತ್ನ ನೆಮ್ಮದಿಯಾಗಿರಲಿ, ಸಂತೋಷವಾಗಿರಲಿ, ಯಾವುದೇ ಆಪಾದನೆಗಳು ಬರದೇ ಇರಲಿ. ಎಲ್ಲ ಮೋಡಗಳು ಅವ್ರದ್ದು ಮುಗಿದೋಗಿದೆ ಅಂತ ಅನ್ಕೋತೀನಿ. ಎಂಥೆಂಥ ಮೋಡಗಳು ಸಹಿಸ್ಕೊಂಡಿದ್ದಾರೆ, ಆ ಮೋಡಗಳೆಲ್ಲ ಹೋಯ್ತು. ಇವತ್ತು ತಿಳಿ ಆಕಾಶ ಇದೆ. ನಮಸ್ಕಾರ DKC ಅವರೇ. ಹಾಗೂ ನನ್ನ ಈ ಕಾರ್ಯಕ್ರಮ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಈ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾರ್ಯಕ್ರಮ ನೋಡ್ತೀರಿ, ಸಂತೋಷ ಪಡ್ತೀರಿ. ಏನು ನಿಮಗೆ ನಾನು 1,00,000 ಕೊಡಿ 1,000 ಕೊಡಿ ಅಂತ ಕೇಳಲ್ಲ. ಜಸ್ಟ್ ಚೆನ್ನಾಗಿದೆ ಅಂತ ಒಂದು ಲೈಕ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ನಾನು ನನ್ನ ಸಮಯ ಇಷ್ಟು ವರ್ಷ ನನಗೆ ಕೊಟ್ಟಿದ್ದೀರಿ, ನೀವೆಲ್ಲ ಚಪ್ಪಾಳೆ ಕೊಟ್ಟಿದ್ದೀರಿ, ದುಡ್ಡು ಕೊಟ್ಟಿದ್ದೀರಿ, ಜೀವನ ಕೊಟ್ಟಿದ್ದೀರಿ, ಮನೆ ಕಟ್ಕೊಂಡು ಚೆನ್ನಾಗಿದ್ದೀನಿ. ಇವತ್ತು ಇದರಿಂದ ನನಗೇನು ಬರೋದೇನು ಅಂದರೆ ದಯಾನಂದ್ ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಗೊತ್ತಾ, ಎಷ್ಟು ಜನ ಇದ್ದಾರೆ ನೋಡಿದ್ದಾರೆ ಗೊತ್ತಾ, ಎಷ್ಟು ಜನ ಲೈಕ್ ಮಾಡ್ತಾರೆ ಗೊತ್ತಾ, ಅಂದರೆ ಅದೊಂದು ಹೆಮ್ಮೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್.